ಒಂದ್ ಊರಲ್ಲಿ ದುರ್ಗಾ ಅನ್ನುವ ಒಬ್ಳು ಚಿಕ್ಕ ಹುಡುಗಿ ಇದ್ಲು. ತುಂಬಾ ಚುರುಕಾದ ಹುಡುಗಿ. ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಆಟಾಡ್ಕೊಂಡು ಹಸ್ವಾಗ್ತಿದೆ ಅಂತ ಅನ್ನುವಾಗ ಮಾತ್ರ ಅವಳು ತಟ್ಟೆ ತಗೊಂಡು ಯಾರಾದ್ರೂ ಕೊಟ್ಟ ಊಟ ತಿಂತಾ ಇದ್ಲು, ಯಾರಾದ್ರೂ ಕೊಡೋ ಹಳೆ ಬಟ್ಟೆನ ಹಾಕೊಳ್ತಿದ್ಲು. ಆಮೇಲೆ ಒಂದು ಹಾಳು ಬಿದ್ದ ಮನೆಯಲ್ಲಿ ದೀಪ ಇಟ್ಕೊಂಡು ಮಲಗ್ತಿದ್ಲು. ಆ ದಿನ ಕೂಡ ಹಸ್ವಾದ ತಕ್ಷಣ ಸುಜಾತ ಮನೆಗೆ ಹೋಗಿ ಅನ್ನ ಹಾಕಿ ಅಂತ ಹೇಳಿದ್ಲು. ಬಂದಿಯಾ ದುರ್ಗಾ, ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಸೂರ್ಯ ಮೇಲೆ ಬಂದ್ಬಿಟ್ಟಿದಾನೆ, ಎದ್ದಾಗ್ಲಿಂದ ಇವಾಗ ತನಕ ಯಾಕಪ್ಪ ಈ ದುರ್ಗಾ ಇನ್ನು ಬರ್ಲಿಲ್ಲ ಅಂತ. ನನಗೂ ಬರ್ಬೇಕು ಅಂತಾನೆ ಇರುತ್ತೆ ಅಮ್ಮವ್ರೆ, ಆದ್ರೆ ನೀವು ಹೊಟ್ಟೆ ತುಂಬಾ ಊಟ ಹಾಕಿ ಆ ದುರ್ಗಾ ಮಾತೆಯ ಕತೆಗಳನ್ನ ಹೇಳ್ತೀರಲ್ಲ, ಅದನ್ನ ಕೇಳ್ಬೇಕಲ್ವಾ, ಅದಕ್ಕೆ. ನಮ್ಮ ಊರು ದುರ್ಗಾ ಮಾತೆಯ ಮಹಿಮೆಗಳನ್ನ ನೀನು ತಿಳ್ಕೊಳ್ಳಿಲ್ಲ ಅಂದ್ರೆ ಹೇಗೆ ದುರ್ಗಾ? ನನಗೆ ಯಾಕೆ ಅಮ್ಮವ್ರೆ ಆ ದುರ್ಗಾ ಮಾತೆಯ ಬಗ್ಗೆ? ನಿಮ್ ಬಗ್ಗೆ ಬೇಕಾದ್ರೆ ಹೇಳಿ, ನಾನ್ ಕೇಳ್ತೀನಿ. ಹಾಗೆ ಹೇಳ್ಬಾರ್ದು ದುರ್ಗಾ. ಅಮ್ಮವ್ರೆ, ನೀವು ಪ್ರೀತಿಯಿಂದ ನನಗೆ ಹಾಕೋ ಅನ್ನ ಅಂದ್ರೆ ನನಗಿಷ್ಟ, ಆದ್ರೆ ಆ ದುರ್ಗಾ ಮಾತೆ ಅಂದ್ರೆ ನನಗ್ ಸ್ವಲ್ಪನೂ ಇಷ್ಟ ಇಲ್ಲ. ಆದ್ರಿಂದಾನೇ ನಿಮ್ ಹತ್ರ ಬರ್ಬಾರ್ದು ಅಂತ ನಾನು ಅಂದ್ಕೊಳ್ತೀನಿ. ಆದ್ರೂ ನನ್ನ ಮನಸ್ಸಂತೂ ಸುಮ್ನೆ ಇರಲ್ಲ, ಆದ್ರಿಂದಾನೇ ನಾನು ಬಂದಿದ್ದು. ಸರಿ ಸರಿ ದುರ್ಗಾ, ನಿನಗೆ ಆ ದುರ್ಗಾ ಮಾತೆಯ ಬಗ್ಗೆ ಏನೂ ಹೇಳಲ್ಲ ನಾನು. ಬಂದ್ ಕೂತ್ಕೋ, ಅನ್ನ ಹಾಕ್ತೀನಿ. ಹಾಗಂತ ಹೇಳಿ ಸುಜಾತ ಒಳಗಡೆ ಹೋದಾಗ ದುರ್ಗಾ ಮನೆಯ ಹೊರಗಡೆ ಊಟಕ್ಕೆ ಕೂತ್ಕೊಂಡ್ಲು. ಸುಜಾತ ಪಾಯಸಂ ಕೊಟ್ಲು. ಅದನ್ನ ನೋಡಿ ದುರ್ಗಾ ಸಂತೋಷದಿಂದ, ಅರೆ ಪಾಯಸ, ನನಗಿದಂದ್ರೆ ತುಂಬಾನೇ ಇಷ್ಟ. ನಿನಗ್ ಮಾತ್ರ ಅಲ್ಲ ದುರ್ಗಾ, ನಿಮ್ಮಮ್ಮ ಕಾವೇರಿಗೂ ಪಾಯಸ ಅಂದ್ರೆ ತುಂಬಾನೇ ಇಷ್ಟ. ಹಾಗಂತ ಹೇಳಿದಾಗ ದುರ್ಗಾ ಕಣ್ಣಲ್ಲಿ ಕಣ್ಣೀರೊಂದಿಗೆ ಪ್ರೀತಿಯಿಂದ, ನನಗೆ ಹೆತ್ತ ತಾಯಿಗಿಂತ ನೀವು ಮುಖ್ಯ ಅಮ್ಮವ್ರೆ. ಯಾಕಂದ್ರೆ ನಮ್ಮ ಅಮ್ಮ ನನ್ನನ್ನ ಹೆತ್ತಾಕ್ಬಿಟ್ಟು ಹೋಗ್ಬಿಟ್ರು, ಆದ್ರೆ ನೀವೇ ನನಗೆ ತಾಯಿಯ ಪ್ರೀತಿಯನ್ನು ಕೊಟ್ಟು ನನ್ನನ್ನ ಇಷ್ಟ್ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ. ನನ್ನನ್ನ ಅಮ್ಮ ಅಂತಿದೀಯಾ? ಹಾಗಾದ್ರೆ ಈ ಅಮ್ಮ ಹೇಳಿದನ್ನ ಕೇಳ್ಬೋದಲ್ವಾ ದುರ್ಗಾ? ಅಮ್ಮ, ಕರೆಂಟ್ ವೈರ್ನ ಹಿಡ್ಕೊಳ್ಬೇಡ ಮಗಳೇ, ಶಾಕ್ ಹೊಡೆಯುತ್ತೆ ಅಂತ ಹೇಳಿದ್ರಿ. ಸರಿ ಅಂತ ನಾನು ಕರೆಂಟ್ ವೈರ್ ಹತ್ರ ಹೋಗೋದನ್ನೇ ಬಿಟ್ಬಿಟ್ಟೆ. ಮರದ ಮೇಲೆ ಹತ್ತಿ ಮಾವಿನಕಾಯಿ ಕೊಯ್ಬೇಡ, ಕಾಲ್ ಜಾರಿ ಕೆಳಗಡೆ ಬಿದ್ರೆ ಪೆಟ್ಟಾಗುತ್ತೆ ಅಂತ ಹೇಳಿದ್ರಿ. ಆ ದಿನದಿಂದ ನಾನ್ ಮರ ಹತ್ತೋದನ್ನೇ ಬಿಟ್ಬಿಟ್ಟೆ. ಬೆಳೀತಾ ಇರುವ ಹೆಣ್ಮಗಳು ನೀನು, ಹರ್ದೋಗಿರೋ ಬಟ್ಟೆ ಹಾಕೊಳ್ಬೇಡ ಅಂತ ಹೇಳಿದ್ರಿ. ನಾನು ಹರ್ದೋದ ಬಟ್ಟೆಗಳನ್ನ ಹೊಲ್ದೇ ಹಾಕ್ತಾ ಇದ್ದೀನಿ. ನಾನು ಹೇಳಿದನೆಲ್ಲ ನೀನ್ ಕೇಳ್ತೀಯ, ಮಾಡ್ಬೇಕಾದ ಕೆಲ್ಸ ಎಲ್ಲ ಸರಿಯಾಗಿ ಮಾಡ್ತೀಯ. ಆದ್ರೆ ಆ ದುರ್ಗಾ ಮಾತೆಯ ಮಹಿಮೆಗಳ ಬಗ್ಗೆ ಹೇಳಿದ್ರೆ ಮಾತ್ರ ಯಾಕೋಪ ಬರುತ್ತೆ? ಯಾಕಂದ್ರೆ ಹೀಗೆ ಅಪ್ಪ ಅಮ್ಮ ಇಲ್ಲದೆ ನಾನು ಅನಾಥೆಯಾಗಿರಕ್ಕೆ ಯಾರ್ ಕಾರಣ? ನೀವು ಹೇಳ್ತಾ ಇರುವ ಆ ದುರ್ಗಾ ಮಾತೆನೆ. ದುರ್ಗಾ ಅಂತ ನನಗೆ ನಮ್ಮಮ್ಮ ಯಾಕೆ ಹೆಸರಿಟ್ರು? ಆ ದುರ್ಗಾ ಮಾತೆಯ ಮೇಲೆ ಅವರಿಗಿರುವ ಭಕ್ತಿ. ಅವರ ಪ್ರಾಣಕ್ಕಿಂತ ಹೆಚ್ಚಾಗಿ ಆ ದುರ್ಗಾ ಮಾತೆನ ಅವರು ಪ್ರೀತಿಸಿದ್ರು, ಪೂಜೆ ಮಾಡಿದ್ರು. ಆದ್ರೆ ಆ ದುರ್ಗಾ ಮಾತೆ ಏನ್ ಮಾಡಿದ್ರು? ಹಾಗಂತ ಕೇಳಿದಾಗ ಸುಜಾತ ಏನು ಮಾತಾಡಕ್ಕಾಗದೆ ಮೌನವಾಗಿ ತಲೆ ಬಗ್ಗಿ ನಿಂತ್ಲು. ಆವಾಗ ನಾನು ಚಿಕ್ಕ ಹುಡುಗಿ, ಅಪ್ಪ ಇಲ್ದೇ ಇರುವ ನನ್ನನ್ನ ಕರ್ಕೊಂಡು ಹೋಗಿ ಅಮ್ಮ ಅಡವಿಯಲ್ಲಿ ಸೌದೆ ಕಟ್ಕೊಂಡ್ ಬಂದ್ರು. ಆವಾಗ್ಲೇ ಒಂದು ಹುಲಿ ನಮ್ಮ ಅಮ್ಮನ ಅಟ್ಟಿಸ್ಕೊಂಡು ಹೋಗಿ ಬೇಟೆಯಾಡ್ತಾ ಇತ್ತು. ಆವಾಗ ನಮ್ಮಮ್ಮ ಕಾಪಾಡು ಅಂತ ಆ ದುರ್ಗಾ ಮಾತೆಯ ಹತ್ರ ತಾನೇ ಬೇಡ್ಕೊಂಡಿದ್ದು. ಆದ್ರೆ ಆ ದುರ್ಗಾ ಮಾತೆಗೆ ಕರುಣೆನೇ ಇಲ್ಲ, ಅವರಲ್ಲಿ ಬರ್ಲೇ ಇಲ್ಲ. ನಮ್ಮಮ್ಮನ್ನ ಅವರು ಕಾಪಾಡ್ಲಿಲ್ಲ. ಹಾಗಂತ ದುರ್ಗಾ ಅಳುತ್ತಾ ಹೇಳಿದ್ಲು. ಆವಾಗ ಸುಜಾತ ಏನೋ ಹೇಳ್ಬೇಕು ಅಂತ ಅಂದ್ಕೊಂಡು, ಸರಿ ದುರ್ಗಾ, ಮೊದ್ಲು ನೀನು ಪಾಯಸ ತಿನ್ನು, ನಾವು ಆಮೇಲೆ ಮಾತಾಡ್ಕೋಬಹುದು. ಆಮೇಲೆ ಮಾತಾಡಕ್ಕೆ ಏನು ಇಲ್ಲ ಅಮ್ಮ. ಮಹಿಮೆ ಹೊಂದಿರುವ ಆ ದುರ್ಗಾ ಮಾತೆ ಅವರ ವಾಹನವಾದ ಹುಲಿನ ಸಂಹಾರ ಮಾಡಿ ನಮ್ಮಮ್ಮನ ಕಾಪಾಡಿರ್ಬೋದಲ್ಲ, ಆದ್ರೆ ಯಾಕೆ ಕಾಪಾಡ್ಲಿಲ್ಲ? ಅದು ಹಣೆ ಬರಹ ದುರ್ಗಾ. ಅದನ್ನ ದುರ್ಗಾ ಮಾತೆಯಿಂದ ಮಾತ್ರ ಅಲ್ಲ, ಯಾರಿಂದನೂ ಬದಲಾಯಿಸಕ್ಕಾಗಲ್ಲ. ಇಲ್ಲಿವರೆಗೂ ದುರ್ಗಾ ಮಾತೆಯ ಆರಾಧನೆ ಮುಗಿದೋಯ್ತು. ಇವಾಗ ಹಸುವನ್ನು ತೀರಿಸುವ ಅನ್ನಪೂರ್ಣ ದೇವಿಗೆ ಪೂಜೆ ಮಾಡೋಣ. ಹಾಗಂತ ಹೇಳಿ ದುರ್ಗಾ ಸುಜಾತ ಕೊಟ್ಟ ಆ ಪಾಯಸವನ್ನ ಕುಡಿದ್ಲು. ಆಮೇಲೆ ಅವಳು ಕೊಟ್ಟ ಅನ್ನ ತಿಂದ್ಲು. ಅವಳ ಹೊಟ್ಟೆ ತುಂಬಿದ್ಮೇಲೆ ದುರ್ಗಾ ಅಲ್ಲಿಂದ ಹೋಗ್ಬಿಟ್ಲು. ಹಾಗೆ ದಿನಗಳು ಹೋಗ್ತಾ ಇತ್ತು. ಹೀಗಿರುವಾಗ ಒಂದಿನ ದುರ್ಗಾಳಿಗೆ ತುಂಬಾನೇ ಜ್ವರ ಹೊಡಿತಾ ಇತ್ತು. ಅವಳು ನೆಲದ ಮೇಲೆ ಮಲ್ಕೊಂಡು ಒಂದ ಬೆಡ್ಶೀಟ್ನ ಹೊದ್ಕೊಂಡು, ಅಮ್ಮ 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 ಹಾಗಂತ ಅವಳು ಕರಿತಾ ಇದ್ಲು. ಆವಾಗ್ಲೇ ಆ ಅನಾಥೆ ಮಗು ದುರ್ಗಾ ಹತ್ತಿರ ದುರ್ಗಾ ಮಾತೆ ಪ್ರತ್ಯಕ್ಷವಾಗಿ ಸುಜಾತ ರೂಪಕ್ಕೆ ಬದಲಾದ್ರು. ಅಮ್ಮ ದುರ್ಗಾ, ಜ್ವರ ಬಂದಿದ್ಯಾ? ಏನೂ ಆಗಲ್ಲ, ನಾನ್ ಬಂದಿದ್ದೀನಲ್ವಾ, ನೀನು ಪುನಃ ಚುರುಕಾದ ಹುಡುಗಿಯಾಗಿ ಬದಲಾಗ್ತೀಯ, ನನ್ನ ನೋಡು. ಹಾಗೆ ಮಲ್ಕೊಂಡಿದ್ದ ದುರ್ಗಾ ಮೇಲೆ ದುರ್ಗಾ ಮಾತೆ ಅವರ ಕೈಯನ್ನಿಟ್ಟು
ಚೆಕ್ ಮಾಡಿ ನೋಡಿದ್ರು. ಆವಾಗ ಆ ಸ್ಪರ್ಶ ದುರ್ಗಾಳಿಗೆ ತುಂಬಾ ಇಷ್ಟ ಆಯ್ತು. ಅವಳ ತಾಯಿನ ನೆನಪಿಸ್ತಾ ಇತ್ತು. ಅವಳು ಮೆಲ್ಲೆ ಕಣ್ಣುಗಳನ್ನ ತೆರೆದು ಮುಂದೆ ನಿಂತಿದ್ದ ಸುಜಾತಾನ ನೋಡಿದ್ಲು. ನನಗ್ ಗೊತ್ತಮ್ಮ, ನಿಮ್ದು ತಾಯಿ ಮನಸ್ಸು ಅಂತ. ನನಗ್ ಜ್ವರ ಹೊಡಿತಿದೆ ಅಂತ ನಾನು ಹೇಳ್ದೇ ಇದ್ರು ನನಗೋಸ್ಕರ ನೀವು ಬರ್ತೀರಂತ ನನಗ್ ಗೊತ್ತು. ಇದ್ ಸಾಕು, ನನಗ್ ಬಂದಿರುವ ಜ್ವರ ಯಾವುದೇ ಔಷಧಿನಿ ಇಲ್ದೆ ಸರಿಯಾಗುತ್ತೆ. ಹಾಗಂತ ಹೇಳ್ತಾ ಇದ್ದಾಗ ನಿಜವಾದ ಸುಜಾತ ದುರ್ಗಾ ಹತ್ರ ಬಂದ್ಲು. ಇಬ್ರು ಒಂದೇ ರೂಪದಲ್ಲಿ ಇರೋದನ್ನ ನೋಡಿ ನಿಜವಾದ ಸುಜಾತ ಯಾರು ಅಂತ ದುರ್ಗಾಳಿಗೆ ಏನೂ ಅರ್ಥ ಆಗ್ಲಿಲ್ಲ. ನಿಜವಾದ ಸುಜಾತಾಳಿಗೆ ವಿಷಯ ಅರ್ಥ ಆಯಿತು. ಅವಳ ರೂಪದಲ್ಲಿ ಬಂದಿರೋದು ಸಾಕ್ಷಾತ್ ದುರ್ಗಾಮಾತೆ ಅಂತ ಅವಳು ಕೈ ಮುಗಿದ್ಲು. ಆವಾಗ ಸುಜಾತ ರೂಪದಲ್ಲಿದ್ದ ತಾಯಿ ಅವರ ರೂಪಕ್ಕೆ ಬದಲಾದ್ರು. ಸುಜಾತ ಮೂಚೆ ಹೋಗಿ ಬಿದ್ಬಿಟ್ಲು. ಆವಾಗ ದುರ್ಗಾ ಅವಳ ಮನೆಯಲ್ಲಿರುವ ದುರ್ಗಾಮಾತೆಯನ್ನು ನೋಡಿ ತುಂಬಾ ಆಶ್ಚರ್ಯಪಟ್ಲು. ಅವಳಿಗೆ ಗೊತ್ತಿಲ್ದೇನೆ ಅವಳು ಕೈ ಮುಗ್ದು ನಮಸ್ಕಾರ ಮಾಡಿದ್ಲು. ಇಲ್ ನೋಡಮ್ಮ, ನಿಮ್ಮಮ್ಮ ತೀರ್ಕೊಂಡು ನಿನ್ನನ್ನ ನನ್ನ ಹತ್ರ ಒಪ್ಪಿಸ್ಬಿಟ್ಟು ಹೋದ್ರು. ನಾನು ಇಲ್ಲಿಯವರೆಗೂ ನಿನ್ನ ಹತ್ರ ಬರ್ದೇ ಇರೋದಕ್ಕೆ ಕಾರಣ ಹಣೆ ಬರಹ. ಹಣೆ ಬರಹ ಯಾರು ತಾಯಿ? ನಿಮಗಿಂತ ದೊಡ್ಡವ್ರಾ? ತುಂಬಾನೇ ದೊಡ್ಡವರು ದುರ್ಗಾ. ಯಾವುದು ಏನಾದ್ರೂ ಸರಿ, ಈ ದಿನದಿಂದ ನಿನಗೋಸ್ಕರ ನಾನಿರ್ತೀನಿ. ಇವತ್ತಿಂದ ನಾನು ನಿನಗೆ ಅನ್ನ ಕೊಡುವ ತಾಯಿ, ನಿನ್ನನ್ನು ಓದಿಸುವ ತಂದೆ, ನೀನು ಆಟ ಆಡುವ ಆಟಿಕೆಗಳು ನಾನು, ನಿನ್ನ ಗೆಳತಿಯೂ ನಾನು. ಬಾಮ ನನ್ನ ಹತ್ರ. ಹಾಗಂತ ಹೇಳ್ದಾಗ ದುರ್ಗಾ ಸ್ವಲ್ಪ ಕೂಡ ಹೆದರದೆ ದುರ್ಗಾಮಾತೆಯ ಹತ್ತಿರ ಹೋದ್ಲು. ಆ ದಿನದಿಂದ ದುರ್ಗಾಮಾತೆ ಆ ಅನಾಥೆ ಪಾಪ ಮನೆಯಲ್ಲೇ ಇದ್ದು ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು.